ನಂಗೆ 2 ಮೆಸೇಜ್. ಒಂದು, ನಾನು ಅನ್ಕೊಂಡಿದ್ದು ತಪ್ಪಾಗಿತ್ತು. ದೊಡ್ಡವರೆಲ್ಲ ದೊಡ್ಡವರು ಅಂತ ಅನ್ಕೊಂಡಿದ್ದು ತಪ್ಪಾಯ್ತು. ಚಿಕ್ಕವರೆಲ್ಲ ಚಿಕ್ಕವರು ಅನ್ಕೊಂಡಿದ್ದು ತಪ್ಪಾಯ್ತು. ನಮ್ಮ ಮನಸ್ಥಿತಿಗಳು ಹೇಗಿರ್ಬೇಕು ಅಂತೀರಾ ಹಾಗಿದ್ರೆ? ಕೆಲಸ ಮಾಡಕ್ಕೆ ರೆಡಿ ಇರಿ. ಎಲ್ಲಿವರೆಗೆ ಕೆಲಸ? ಹೆಣ ಹೊರುವವರೆಗೆ ಕೆಲಸನೂ ರೆಡಿ ಇರಿ. ಕೈಲಿ ಏನು ದುಡ್ಡು ಅಥವಾ ಒಂದು ರಿಸೋರ್ಸ್ ಇಲ್ಲದೆ ಇರೋರು ಕೂಡ ಮಾಡಬೇಕು ಅಂದಾಗ ಏನನ್ನ ಮಾಡೋದಿಕ್ಕೆ ಸಾಧ್ಯ? ಒಬ್ಬ ಬದುಕು ಬರೀ ಹಣ ಅಲ್ಲ. ನಾವು ಇನ್ನೇನು ಕಾರ್ ಹತ್ತಬೇಕು ಆ ಟೈಮ್ ಕರೆಕ್ಟಾಗಿ ಒಂದು 7-8 ಜನ ಹೆಂಗಸರು, ಅದರಲ್ಲಿ ಪರ್ಟಿಕ್ಯುಲರ್ಲಿ ಅಜ್ಜಿರು, ಅವ್ರು ಬಂದರು, ತನ್ನ ಸೆರಗ್ನಲ್ಲಿದ್ದದ್ದು ಎಲ್ಲ ದುಡ್ಡನ್ನು ನಮ್ಮ ಮುಂದೆ ಸುರಿದ್ರು. ನನಗೆ ಪವರ್ಫುಲ್ ಮೆಸೇಜ್ ಏನಂತಂದರೆ, ನಾನು ಅಂದ್ಕೊಂಡಿದ್ದು 2 ಲಕ್ಷ ಬಂದಿದೆ, 3 ಲಕ್ಷ ಬಂದಿದೆ, ಟೋಟ್ಲಿ ಇವತ್ತೊಂದು 22-23 ಲಕ್ಷ ಕಲೆಕ್ಷನ್ ಬಂದಿದೆ. ಪರ್ಸೆಪ್ಷನ್ ನಂದು. ರಿಯಾಲಿಟಿ ಯಾವುದು? ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್, ದಟ್ ಈಸ್ ಫೋರಮ್ನ ನಿರ್ಮಾತೃ, ಗುರುಜಿ, ಮೋಟಿವೇಟರ್, ಇನ್ಸ್ಪೈರರ್ ಯೋಗಾತ್ಮ ಶ್ರೀಹರಿ ಅವರು. ನಾವು ಪರ್ಸೆಪ್ಷನ್ ವರ್ಸಸ್ ರಿಯಾಲಿಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಇನ್ಸ್ಟೆನ್ಸಸ್ನ ನೀವು ಹೇಳಿದ್ರಿ ಕೂಡ, ಒಂದು ಉದಾಹರಣೆಯನ್ನು ಕೊಟ್ಟಿದ್ರಿ. ಫ್ಯೂ ಮೋರ್ ಪ್ಲೀಸ್. ಯಾಕೆಂದರೆ ನೀವು ನಿಮ್ಮ ಜರ್ನಿಯಲ್ಲಿ, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ಪ್ರತಿಯೊಂದು ಇನ್ಸ್ಟೆನ್ಸು ನಿಮಗೆ ಮೋಟಿವೇಟ್ ಮಾಡಿದೆ, ಏನೋ ಒಂದು ಮೆಸೇಜನ್ನು ಕೊಟ್ಟಿದೆ. ಇನ್ ಶೇಪಿಂಗ್ ಯು ವಾಟ್ ಎವರ್ ಯು ಆರ್ ಟುಡೇ, ಪ್ರತಿಯೊಂದು ಸಂದರ್ಭಗಳು ನಿಮ್ಮನ್ನು ಶೇಪ್ ಅಪ್ ಮಾಡಿದೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಬಂದಿರೋ ಆ ಸಂದರ್ಭಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರೆ ಬಹುಶಃ ನಮ್ಮ ಆಡಿಯನ್ಸ್ ಕೂಡ 100ರಲ್ಲಿ ಒಬ್ಬರಿಗೆ ಅದು ಹೆಲ್ಪ್ ಆದ್ರೂ ದಟ್ ವಿಲ್ ಮೇಕ್ ಅ ಬಿಗ್ ಡಿಫರೆನ್ಸ್ ಇನ್ ದೇರ್ ಪರ್ಸನಲ್ ಲೈಫ್. ಗುಜರಾತ್ ಅರ್ಥಕ್ವೇಕ್ಸ್ ಆಯ್ತು. ಹೌದು. ಕಚ್ ಅಂಡ್ ಭುಜ್, ಮ್ಯಾಸಿವ್ ಅರ್ಥಕ್ವೇಕ್ಸ್. ಹೌದು. ಆ ಟೈಮಲ್ಲಿ ನಮಗೆ, ನಾನು RSS ಅಲ್ಲಿದ್ದೆ. ಓಕೆ. RSS ಕೆಲಸ ಏನು ಅಂದ್ರೆ ಸೇವೆನೆ. ನಾವೇನ್ ಮಾಡೋಣ ಅಂತ, ಎಲ್ಲೋ ಇರುವ ಗುಜರಾತ್, ಎಲ್ಲೋ ಇರುವ ಬೆಂಗಳೂರು, ಹೇಗೆ ಕನೆಕ್ಟ್ ಮಾಡೋದು ಅಂದ್ರೆ ಸಂಘ ನಮಗೆ ಕನೆಕ್ಟ್ ಮಾಡಿಸ್ತಾ ಇತ್ತು. ಅದು ಯಾರಾದ್ರೂ ಆಗಿರ್ಲಿ, ಯಾವ ಧರ್ಮದವರಾಗಿರ್ಲಿ, ಯಾವ ಮೂಲೆಯಲ್ಲಾದ್ರೂ ಎಲ್ಲಾದ್ರೂ ಇರ್ಲಿ, ನಾವು ಹೋಗೋಕೆ ರೆಡಿ ಇರಿ, ಕೆಲಸ ಮಾಡಕ್ಕೆ ರೆಡಿ ಇರಿ. ಎಲ್ಲಿವರೆಗೆ ಕೆಲಸ? ಹೆಣ ಹೊರುವವರೆಗೆ ಕೆಲಸನೂ ರೆಡಿ ಇರಿ. ಕೆಲಸ ಮಾಡಿದ ಮೇಲೆ ಕ್ರೆಡಿಟ್ಸ್ಗೆ ಕಾಯಬೇಡಿ, ವಾಪಸ್ ಬಂದ್ಬಿಡ್ಬೇಕು. ನಿಮ್ ಕೆಲಸ ಮುಗೀತು, ವಾಪಸ್ ಬರ್ಬೇಕು. ದಿಸ್ ವಾಸ್ ಅವರ್ ಟೀಚಿಂಗ್ ಮೆಂಟಾಲಿಟಿ. ಹಾಗಾಗಿ ಇವತ್ತಿಗೂ RSS ಅಂದ್ರೆ ಒಂದು ನ್ಯಾಷನಲಿಸ್ಟ್ ಆರ್ಗನೈಸೇಷನ್. ಇವತ್ತಿಗೂ ಕೂಡ ಅದೊಂದು ದೊಡ್ಡ ಆರ್ಗನೈಸೇಷನ್ ವಿಚ್ ಕೇರ್ಸ್ ಫಾರ್ ಹ್ಯೂಮನ್ಸ್. ಎಲ್ಲೋ ಒಂದ್ ಕಡೆ ಈ ಭಾವನೆಗಳನ್ನ ಮತ್ತೆ ನಾವು ರೀಇನ್ವೋಕ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅಂತ ಒಂದು ಸಂದರ್ಭ ಬಂದಾಗ ನಾವೆಲ್ಲ ತಂಡ ಮಾಡ್ಕೊಂಡು ಸ್ವಲ್ಪ ಹಿರಿಯರುಗಳೆಲ್ಲ ಸೇರಿ ಚಂದ ಎತ್ತೋಣ ಅಂತ ಹೋದ್ವಿ. ದುಡ್ಡಿದ್ರೆ ಆ ದುಡ್ಡನ್ನ ಅಲ್ಲಿ ಕಳಿಸ್ಕೊಡೋಣ. ನಮಗೆ, ನಾವೆಲ್ಲ ತುಂಬಾ ಚಿಕ್ಕವರು, ಅಂದ್ರೆ ಅನುಭವ ಸಾಲದು. ನಮಗೆ ಅಂದಾಜು ಇಲ್ದೇ ಇದ್ದದ್ದು ನಮಗಿಂತ 1 ಲಕ್ಷ ಪಟ್ಟು ಗುಜರಾತಿಗಳು ರಿಚರ್. ಮತ್ತೆ ಅಲ್ಲೇನೆ ಸುತ್ತಮುತ್ತ ಜನ ಅವ್ರಿಗೆ ಬೇಕಾದ್ರೆ 10,000 ಕೋಟಿ ಎತ್ತಿ ಅಲ್ಲೇ ಡೊನೇಷನ್ ಕೊಟ್ಬಿಡ್ತಾರೆ. ಆದ್ರೆ ನಮಗ್ ಅವೆಲ್ಲ ಗೊತ್ತಿಲ್ಲ. ನಮ್ ಕೆಲಸ ಏನಂತಂದ್ರೆ, ಇಲ್ಲಿಂದ ಬಟ್ಟೆ ಕಳ್ಸೋಣ, ಇಲ್ಲಿಂದ ಏನಾದ್ರು ಪದಾರ್ಥಗಳು ಕಳ್ಸೋಣ, ಅಡಿಗೆ ಸಾಮಾನುಗಳು ಕಳ್ಸೋಣ. ನಮ್ ಕನ್ವೆನ್ಷನಲ್. ಅದು ತಪ್ಪಲ್ಲ. ದಟ್ ವಾಸ್ ವೆರಿ ಗುಡ್ ಸೋಶಿಯಲ್ ಲೈಫ್ ಫಾರ್ ಅಸ್. ನಾವೆಲ್ಲರೂ ಒಂದು ಏರಿಯಾ ಮಾರ್ಕ್ ಮಾಡ್ಕೊಂಡ್ವಿ, APMC ಅಂತ, ಯಶವಂತಪುರದ್ದು, ಬೆಂಗಳೂರಲ್ಲಿ. ಬೆಳಗ್ಗೆನೆ ಹೊರಟ್ವಿ, ದೊಡ್ಡವರೆಲ್ಲ ಹೊರಟ್ವಿ. ಯಾವ ಅಂಗಡಿಗೆ ಹೋದ್ರು ಒಂದ್ ಚೆಕ್ 25,000ದಿಂದ ಹಿಡಿದು 2 ಲಕ್ಷ 3 ಲಕ್ಷ ಚೆಕ್ಗಳೆಲ್ಲ ಕೊಟ್ರು. ನಮಗೆ ಎಷ್ಟು ಕಲೆಕ್ಷನ್ ಮಾಡಿದೀವಲ್ವಾ, ಇದನ್ನ ಏನೇನ್ ಮಾಡ್ಬೇಕು, ಏನೇನ್ ಖರ್ಚು ಮಾಡ್ಬೇಕು, ಏನೇನ್ ಪದಾರ್ಥಗಳು ತಗೋಬೇಕು, ಹೇಗೆ ಕಳಿಸ್ಕೊಡ್ಬೇಕು ಎಲ್ಲ ಪ್ಲಾನ್ ಮಾಡ್ತಾ ಇದ್ವಿ. ಎಂಡ್ ಆಫ್ ನಮ್ಮ ಸಂಪರ್ಕ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದೀವಿ. ನಾವ್ ಇನ್ನೇನ್ ಕಾರ್ ಹತ್ತಬೇಕು ಆ ಟೈಮ್ ಕರೆಕ್ಟಾಗಿ ಒಂದು 7-8 ಜನ ಹೆಂಗಸರು, ಅದರಲ್ಲಿ ಪರ್ಟಿಕ್ಯುಲರ್ಲಿ ಅಜ್ಜಿರು, ಅವ್ರು ಬಂದ್ರು, ತನ್ನ ಸೆರಗ್ನಲ್ಲಿದ್ದದ್ದು ಎಲ್ಲ ದುಡ್ಡನ್ನ ನಮ್ಮ ಮುಂದೆ ಸುರಿದ್ರು. ಅಂದ್ರೆ ಒಂದ್ ಬ್ಯಾಗ್ಗೆ ಸುರಿದ್ರು. ಎಷ್ಟು ಚಿಲ್ಲರೆ ಕಾಸುಗಳು, 5 ರೂಪಾಯಿ, 10 ರೂಪಾಯಿ, 2 ರೂಪಾಯಿ, ಅವಾಗೆಲ್ಲ ಚಾಲ್ತಿಲಿ ಇದ್ದದ್ದು ಎಲ್ಲ ತಂದು ಸುರಿದ್ರು. ಯಾರವರು ಗೊತ್ತಿಲ್ಲ ನಮ್ಗೆ. ಅವರಿಗೆ, ನೀವೆಲ್ಲ ಗುಜರಾತ್ ಅಲ್ಲಿ ಏನೋ ಆಗಿದ್ಯಂತಲ್ಲಪ್ಪ, ನಮ್ದು ಏನಾದ್ರೂ ಇರ್ಲಿ ಅಂತ ಹೇಳಿ ಸೋರ್ತದ್ದು. ನಮ್ಮ ಹಿರಿಯರಿಗೆ ಅವತ್ತು ಅಳು ಬಂದ್ಬಿಡ್ತು. ನಮ್ಮನ್ನ ಲೀಡ್ ಮಾಡಿದಂತ ಒಬ್ರು ಇದ್ರು, ಅವ್ರಿಗೆ ಅಳು ಬಂದ್ಬಿಡ್ತು. ನಾವೆಲ್ಲ ಆಶ್ಚರ್ಯ, ಅಲ್ಲಿ 2 ಲಕ್ಷ ಕೊಟ್ಟಿದ್ದಾರೆ, ಅಲ್ಲ ಇಲ್ಲಿ ಬಂದು ಅಳಿಸ್ತಾ ಇದಾರಲ್ಲ, ಒಂದು 20 ರೂಪಾಯಿ 30 ರೂಪಾಯಿ ಒಬ್ಬೊಬ್ಬರ ಕಲೆಕ್ಷನ್ಗೆ ಅಳಿಸ್ತಾ ಇದಾರಲ್ಲ. ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಈ 2 ಲಕ್ಷ ಬರುತ್ತೆ, 3 ಲಕ್ಷ ಬರುತ್ತೆ, 25,000 ಕೊಟ್ಟಿದ್ದಾರೆ ಚೆಕ್, ಈ ಯಾವ ಚೆಕ್ ಪಾಸ್ ಆಗಲ್ಲ. ಆದ್ರೆ ಪಾಸ್ ಆಗಿರುವ ಚೆಕ್ಗಳು ಯಾವ್ದು ಅಂದ್ರೆ, ಈಗ ತಂದು ಸುರಿದ್ರಲ್ಲ ಇದು. ನಂಗೆ ಪವರ್ಫುಲ್ ಮೆಸೇಜ್ ಏನಂತಂದ್ರೆ, ನಾನು ಅಂದ್ಕೊಂಡಿದ್ದು 2 ಲಕ್ಷ ಬಂದಿದೆ, 3 ಲಕ್ಷ ಬಂದಿದೆ, ಟೋಟ್ಲಿ ಇವತ್ತೊಂದು 22-23 ಲಕ್ಷ ಕಲೆಕ್ಷನ್ ಬಂದಿದೆ. ಪರ್ಸೆಪ್ಷನ್ ನಂದು.
ನಂತರದ್ದೇ ನನ್ನ ಜೊತೆಲಿ ಇದ್ದವ್ರದೆಲ್ಲರೂ ಪರ್ಸೆಪ್ಷನ್ Naturally. ಅದೇನೆ. ಎಸ್ ರಿಯಾಲಿಟಿ ಯಾವ್ದು, ಅಜ್ಜೀರ್ ತಂದು ಕೊಟ್ರಲ್ಲ ಆ ಹೆಂಗಸರು, ಅವರು ಅಲ್ಲಿ ತರಕಾರಿ ಮಾರ್ತಾ ಇದ್ದವರು, ನಿಂಬೆಹಣ್ಣು, ಮೆಣಸಿನ್ಕಾಯಿ, ಕೆಲವು ಸೊಪ್ಪುಗಳು, ಇದನ್ನ ಪಾಪ. ರಸ್ತೆ ಬದಿಯಲ್ಲಿ ಮಾರ್ತಾ ಇದ್ದವರು. ಅವತ್ತಿನ ಆದಾಯ ತಂದ್ಕೊಟ್ಟಿದ್ದಾರೆ ಅವರು. ಅವ್ರಿಗೆ ಆದಾಯ ಹೇಗೆ, ಬೆಳಿಗ್ಗೆ 900 ರೂಪಾಯಿ ಸಾಲ ತಗೊಳ್ಳೋದು, ಅದನ್ನ ಮೀಟರ್ ಬಡ್ಡಿ ಅಂತ ಕರೀತಾರೆ. ರಾತ್ರಿಗೆ ಅವರು 1000 ರೂಪಾಯಿ ವಾಪಸ್ ಸೇರಿಸಿ ಕೊಡ್ಬೇಕು. ಅಂದ್ರೆ 1000 ರೂಪಾಯಿ ಕೊಡ್ಬೇಕು, 100 ರೂಪಾಯಿ ಸೇರಿಸಿ ಕೊಡ್ಬೇಕು. ಬಡ್ಡಿ ಎಷ್ಟಾಯ್ತು, ಅಪ್ರಾಕ್ಸಿಮೇಟ್ಲಿ 10 to 11% ಪರ್ ಡೇ. ಅಷ್ಟು ಬಡ್ಡಿ ಕಟ್ಟಿ ಅದರ ಲಾಭದಲ್ಲಿ ತನ್ನ ಮನೆಗೂ ತಗೊಂಡು ಹೋಗ್ಬೇಕು. ಬಡ್ಡಿ ಕಟ್ಟಬೇಕು ಲಾಭದಲ್ಲಿ, ಅದನ್ನ ಮಿಕ್ಕಿದ್ದು ಮನೆಗೂ ತಗೊಂಡು ಹೋಗ್ಬೇಕು. ನಾಳೆ ಬೆಳಿಗ್ಗೆ ಸ್ವಲ್ಪ ಆದ್ರೂ ಇನ್ವೆಸ್ಟ್ಮೆಂಟ್ ಉಳಿಸಿರ್ಬೇಕು ಅಲ್ವಾ. ಅಂತವ್ರು ತಂದು ಸುರಿದ್ರು ಎಷ್ಟನ್ನ, ಅವತ್ತಿನ ಕಲೆಕ್ಷನ್, ಅದು ಸಾಲದ್ದು, ಲಾಭದ್ದು, ಬಡ್ಡಿದು ಅಷ್ಟು ಸೇರಿ ತಂದು ಸುರಿದ್ರು. ನಾಳೆ ಬೆಳಿಗ್ಗೆ ಏನಾದ್ರೂ ಇದೆಯಾ, ಇಲ್ಲ. ನಂಗೆ 2 ಮೆಸೇಜ್. ಒಂದು, ನಾನು ಅನ್ಕೊಂಡಿದ್ದು ತಪ್ಪಾಗಿತ್ತು, ದೊಡ್ಡವರೆಲ್ಲ ದೊಡ್ಡವರು ಅಂತ ಅನ್ಕೊಂಡಿದ್ದು ತಪ್ಪಾಯ್ತು, ಚಿಕ್ಕವರೆಲ್ಲ ಚಿಕ್ಕವರು ಅನ್ಕೊಂಡಿದ್ದು ತಪ್ಪಾಯ್ತು. ಸೊ ನನ್ನ ಪರ್ಸೆಪ್ಷನ್ ಅಲ್ಲಿ ಚಿಕ್ಕವರು ದೊಡ್ಡವರಾದ್ರು ಇನ್ ರಿಯಾಲಿಟಿ, ದೊಡ್ಡವರು ಚಿಕ್ಕವರಾದ್ರು ಇನ್ ರಿಯಾಲಿಟಿ. 2ನೇ ಪರ್ಸೆಪ್ಷನ್, ಹ್ಯುಮ್ಯಾನಿಟಿ ಇಸ್ ಬಿಗ್ಗರ್ ದ್ಯಾನ್ ಸ್ಪೀಕಿಂಗ್ ವರ್ಡ್ಸ್. ಅವತ್ತಿನ ಸಂತರು ಯಾರಾಗಿದ್ರು ನಂಗೆ ಅಂದ್ರೆ ಆ ಅಜ್ಜಿರು, ಆ ಹೆಂಗಸರು. ಸೊ ನಂಗೆ 2-3 ಪವರ್ಫುಲ್ ಮೆಸೇಜಸ್. 3ನೇದು, ಬದುಕು ಬರೀ ಹಣ ಅಲ್ಲ ಅಂತ. ಬಾಕಿಯವರೆಲ್ಲ ಗ್ಲಾಮರ್ಗೋಸ್ಕರ, ಫೋಟೋಗೋಸ್ಕರ ಕೊಟ್ಟರು ಹೊತ್ತು, ಇವ್ರು ಯಾರು ಫೋಟೋಗೋಸ್ಕರ ಬಂದಿದ್ದವರಲ್ಲ, ಇವರೆಲ್ಲರೂ ಕೊಡ ಮನಸ್ಥಿತಿಯಿಂದ ಬಂದವರು. ಸೊ ಕೊಡಬೇಕು ಅನ್ನುವ ಶಕ್ತಿ, ಮನಸ್ಥಿತಿ ನಂಗೆ ಡೆವಲಪ್ ಆಗಿದ್ದು ಅಲ್ಲಿ ಆ ಅಜ್ಜಿರ್ ತೋರಿಸ್ಕೊಟ್ಟಿದ್ರು. ಅದು ನಿಮ್ಮ ಬದುಕಿಗೆ ಮತ್ತೊಂದು ದಾರಿ ಆಯ್ತಲ್ವಾ, ಏನೋ ಒಂದು ಸಾರ್ಥಕತೆ. ನಂಗೆ ನಾನು ಕೊಡುವವನಾದೆ, ಅಲ್ಲಿವರೆಗೂ ಏನೋ ತಗೊಳ್ಳೋವನಾಗ್ತಾ ಇದ್ದೆ. ಕೊಡುವವನಾಗಿರೋದ್ರಿಂದ ನಾನು ರಾಜನ ತರ ಬದುಕ್ತಾ ಇದ್ದೆ. ರಾಜ ಅಂತಂದ್ರೆ ಐಷಾರಾಮ್ಯ ಜೀವನ ಅಲ್ಲ, ರಾಜ ಅಂದ್ರೆ ಅರಮನೆ ಅಲ್ಲ, ರಾಜ ಅಂದ್ರೆ ಕೊಡುವ ಮನಸ್ಥಿತಿ ಯಾರಿಗಿದೆ ಅವರೇ ರಾಜರು. ನನ್ನ ಪರ್ಸೆಪ್ಷನ್ ನನ್ನ ಬಗ್ಗೆ ಇದ್ದದ್ದು ನಾನೇ ಚೇಂಜ್ ಮಾಡ್ಕೊಂಡೆ. ನಂಗೊಂದು ಪವರ್ಫುಲ್ ಲೆಸನ್ ಲರ್ನ್ಡ್ ಅಂಡ್ ಅಡಾಪ್ಟೆಡ್. ಈ ಲೆಸನ್ಸ್ ಬರ್ತಾನೆ ಇರುತ್ತೆ. ನಾವು ಚಿಕ್ಕವರಾಗ್ತೀವ ದೊಡ್ಡವರಾಗ್ತೀವ ಸಂದರ್ಭ ಬಂದಾಗ. ನಿಜ. ನಿಮ್ಮ ಅನುಸಾರವಾಗಿ ಅಂದ್ರೆ 4M ಅನುಸಾರವಾಗಿ ಇದನ್ನ, ಈ ಒಂದು ಮೆಸೇಜ್ ನ ನೋಡೋದಾದ್ರೆ, ಎಲ್ರಿಗೂ ಏನೋ ಒಂದು ಮಾಡೋ ಪರಿಸ್ಥಿತಿನಲ್ಲಿ ಇರೋದಿಲ್ಲ. ಅಂದ್ರೆ ಫಿಸಿಕಲಿ ಪರಿಸ್ಥಿತಿ, ಮನಸ್ಥಿತಿ ಅಂತ ಹೇಳ್ತೀವಿ. ಕೈಲಿ ಏನು ದುಡ್ಡು ಅಥವಾ ಒಂದು ರಿಸೋರ್ಸ್ ಇಲ್ಲದೆ ಇರೋರು ಕೂಡ ಮಾಡಬೇಕು ಅಂದಾಗ ಏನನ್ನ ಮಾಡೋದಿಕ್ಕೆ ಸಾಧ್ಯ? ಈಗ ನನ್ನ ಹತ್ರ ಒಬ್ರು ಕೊಡೋಕ್ಕೆ ಏನೂ ಇಲ್ಲಪ್ಪ, ನನಗೆ ಸಾಕಾಗತ್ತೆ, ಆದರೂ ನಾನು 4M ಬಿಲಾಂಗ್ ಆಗಬೇಕು ಅಥವಾ ನಾನು ಏನಾದರೂ ಯಾರಿಗಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ನಮ್ಮ ಮನಸ್ಥಿತಿಗಳು ಹೇಗಿರ್ಬೇಕು ಅಂತೀರಾ? ಹಾಗಿದ್ರೆ ಎಲ್ಲರ ಮನೇಲಿ ಯಾರೋ ಒಬ್ರು ಕೆಲಸದವರಿದ್ದಾರೆ, ಸ್ವಲ್ಪ ಅನುಕೂಲಸ್ಥರ ಮನೇಲಿ ಅಲ್ವಾ. ಆ ಕೆಲಸದವರ ಮಗು ಇದ್ರೆ ಅವ್ರಿಗೊಂದು ಪೆನ್ಸಿಲ್ ತೆಕೊಡಿ ಅಷ್ಟೇ. ಆ ಕೆಲಸದವ್ರಿಗೆ ಒಂದ್ ಹೊತ್ತಿನ ಊಟ ಕೊಡಿ, ಬಿಸಿ ಬಿಸಿ ಕಾಫಿ ಕೊಡಿ. ನಮ್ಮ ಮನೇಲಿ ಏನ್ ತಗೋತೀವಿ ಅದನ್ನೇ ಕೊಡಿ. ಅದು ಇಂಪಾರ್ಟೆಂಟ್. ಕೊಡುವ ಮನಸ್ಥಿತಿ ಯಾವಾಗ ಬರುತ್ತೆ? ಎದುರುಗಡೆ ಇರೋರಿಗೆ ಕಳ್ಳತನದ ಮನಸ್ಥಿತಿ ಬರಲ್ಲ. ಯಾವಾಗ ಕಳ್ಳತನ ಮಾಡ್ತಾರೆ? ಅವ್ರಿಗೆ ಕೊಡದೆ ನಾವು ಕದ್ದು ಮುಚ್ಚಿ ಕುಡಿತಾ ಇದ್ರೆ, ಕಾಫಿ ಕುಡಿತಾ ಇದ್ರೆ, ಅವ್ರ ಎದುರುಗಡೆ ನಾವು ತಿಂತಾ ಇದ್ರೆ ಅವ್ರಿಗನ್ಸುತ್ತೆ ನಂಗೆ ಕೊಡದೆ ಇವ್ರು ತಗೋತಾರಲ್ಲ. ಅವಾಗ ಭಿನ್ನತೆ ಬರುತ್ತೆ. ಯಾವಾಗ ಸಮಾಜ ಭಿನ್ನತೆ ಬರುತ್ತೆ, ಒಬ್ರು ಮೇಲಾಗತ್ತೆ ಒಬ್ರು ಕೀಳಾಗತ್ತೆ. ಇಲ್ಲಪ್ಪ, ನಮ್ಮ ಮನೇಲಿ ಎಲ್ರು ಒಂದೇ, ಇರೋ ತಟ್ಟೆಗಳೆಲ್ಲ ಒಂದೇ ಇಟ್ಟಿರಿ, ಎಲ್ರಿಗೂ ಅದೇ ತಟ್ಟೆಲೆ ಕೊಡಿ, ಎಲ್ಲರಿಗೂ ಅದೇ ಲೋಟದಲ್ಲೇ ಕೊಡಿ. ಸಮಾಜದ ಭಿನ್ನತೆಯನ್ನ ಕಡಿಮೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅವತ್ತಿನ ದಿನ ಪ್ರೀತಿಯಿಂದ ಆ ಮಗು ಯಾವತ್ತೋ ಬಂದಿರತ್ತೆ, ಒಂದು ಚಾಕ್ಲೇಟ್ ಕೊಡಿ, ಒಂದು ಪೆನ್ಸಿಲ್ ಕೊಡಿ, ಒಂದು ಪೆನ್ ಕೊಡಿ, ಏನಾದ್ರೂ ಒಂದು ಸಣ್ಣ ಗಿಫ್ಟ್ ಕೊಡಿ, ಸಾಕಷ್ಟು. ಬರ್ತಾ ಬರ್ತಾ ಈ ಕೊಡುವ ಮನಸ್ಥಿತಿ ದೊಡ್ಡದಾಗ್ತಾ ಬರುತ್ತೆ. ಎಷ್ಟು ಕೊಡ್ತೀವಿ ಅಷ್ಟು ಸರ್ಕಲ್ ಫಾರ್ಮ್ ಆಗುತ್ತೆ, ಗುಡ್ ಸರ್ಕಲ್ ಫಾರ್ಮ್ ಆಗುತ್ತೆ. ರೈಟ್. ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗತ್ತೆ, ಫೈನ್. ಆದ್ರೆ ಕೊಡುವ ಮನಸ್ಥಿತಿ ರಾಜನ ಮನಸ್ಥಿತಿ, ತೆಗೆದುಕೊಳ್ಳುವ ಮನಸ್ಥಿತಿ ಭಿಕ್ಷುಕರ ಮನಸ್ಥಿತಿ. ಇವಾಗ ಅನಿಸ್ತದೆ, ರಾಜ ಅಂದ್ರೆ ಕಿರೀಟ ಹಾಕೊಂಡು ಚಿನ್ನದ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು ಅಲ್ಲ, ರಾಜನ ಕ್ಯಾರೆಕ್ಟರ್ ಏನು ಆಗುತ್ತೆ. ದಟ್ಸ್ ನೈಸ್. ದಿಸ್ ಇಸ್ ಅ ವೆರಿ ಪವರ್ಫುಲ್ ಮೆಸೇಜ್. ಒಂದು ಮೆಂಟಲ್ ಸ್ಟ್ರೆಂತ್ ನ ಕೊಡುವಂತಹ ಪವರ್ಫುಲ್ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್.